ಗೃಹಲಕ್ಷ್ಮಿ ಅವರಿಗೆ ಮತ್ತೆ ಗುಡ್ ನ್ಯೂಸ್ ಅನ್ನು ಕೊಟ್ಟಿರ್ತಕ್ಕಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮೊನ್ನೆ ಹಾಸನದಲ್ಲಿ ಹಾಸನಾಂಬೆಯ ಒಂದು ದೇವಸ್ಥಾನದಲ್ಲಿ ಪೂಜೆ ಮಾಡುವಾಗ ಡೈರೆಕ್ಟಾಗಿ ಒಂದು ಎಲ್ಲರಿಗೂ ಕೂಡ ಗುಡ್ ನ್ಯೂಸ್ ಅನ್ನು ಕೊಟ್ಟಿರ್ತಕ್ಕಂಥದ್ದು. ಸುದ್ದಿಗಾರರೊಂದಿಗೆ ಯಾವುದೆಲ್ಲ ವಿಷಯ ಮಾತನಾಡಿದ್ದಾರೆ ಮತ್ತು ಎಷ್ಟನೇ ಕಂತಿನ ಹಣವನ್ನು ಬಿಡುಗಡೆ ಮಾಡಿದ್ದಾರೆ ಅಂತಕ್ಕಂಥದ್ದನ್ನು ನೋಡ್ತಾ ಹೋಗೋಣ. ಯಾರಾದರೂ ಹೊಸಬರಿದ್ರಪ್ಪ ಅಂದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಗೃಹಲಕ್ಷ್ಮಿ ಅಪ್ಡೇಟು ಬರ್ತಾ ಇರುತ್ತೆ ನೋಡಿ. ಹಾಸನದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇವಾಗ 21ನೇ ಕಂತಿನ ಹಣ ಎಲ್ಲರಿಗೂ ಬಂದಿರತಕ್ಕಂಥದ್ದು, ಆದರೆ 22ನೇ ಕಂತಿನ ಹಣ ಕೂಡ ಬಿಡುಗಡೆಯಾಗಿದೆ. ಆದರೆ ಇಲ್ಲಿ ಕೇವಲ ಒಂದು 40% ಜನರಿಗೆ ಮಾತ್ರ ಬಂದಿದೆ. ಅದು ಯಾಕೆ ಬಂದಿದೆ ಅಂತಕ್ಕಂಥದ್ದು ಇಲ್ಲಿ ಸ್ಟಾಪ್ ಆಗಿದೆ. ಒಂದು 40% ಜನರಿಗೆ ಬಂದು ಸ್ಟಾಪ್ ಆಗಿದೆ. ಇನ್ನು 60ರಿಂದ 70% ಮಹಿಳೆಯರಿಗೆ 22ನೇ ಕಂತಿನ ಹಣ ಬಂದಿಲ್ಲ. ಆದರೆ ಅದು ಕೂಡ ಶೀಘ್ರದಲ್ಲೇ ಬರುತ್ತೆ ಅಂತ ಹೇಳಿದ್ದಾರೆ. ಆದರೆ 22ನೇ ಕಂತಿನ ಹಣ ಅಂತಕ್ಕಂಥದ್ದು ಇನ್ನು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿ ಸ್ಟಾಪ್ ಆಗಿರ್ತಕ್ಕಂಥದ್ದು. ಅವರು ಡೈರೆಕ್ಟಾಗಿ 24ನೇ ಕಂತಿನ ಹಣದ ಬಗ್ಗೆ ಮಾತನಾಡ್ತಾ ಇದ್ದಾರೆ ನೋಡಿ. ಇಲ್ಲಿ 24ನೇ ಕಂತಿನ ಹಣ ಕೂಡ ಆಲ್ರೆಡಿ ಬಿಡುಗಡೆಯಾಗಿದೆ. ಅದನ್ನು ಇನ್ನೂ 3-4 ದಿನದಲ್ಲಿ ಬರುತ್ತೆ ಅಂತೇಳಿ ಹಾಸನದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸುದ್ದಿಗಾರರೊಂದಿಗೆ ಮಾತನಾಡಿದ್ದಾರೆ ನೋಡಿ. ಉಳಿದ 3 ಕಂತಿನ ಹಣವನ್ನು ಏಕಕಾಲದಲ್ಲಿ ಬರ್ತಕ್ಕಂಥ ಚಾನ್ಸಸ್ ಜಾಸ್ತಿ ಇದೆ. ಎಲ್ಲರ ಅಕೌಂಟಿಗೆ ಕೂಡ ಹಣವನ್ನು ಬಂದಿದೆ. ಒಂದು ಸಾರಿ ಚೆಕ್ ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಕೂಡ ಮಾಡ್ಕೊಳ್ಳಿ. ಯಾರಿಗೆ ಒಂದು ಬ್ಯಾಂಕ್ಗೆ ಮೊಬೈಲ್ ನಂಬರ್ ಲಿಂಕ್ ಇಲ್ಲ ಅವರು ಒಂದು ಸಾರಿ ಚೆಕ್ ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡ್ಕೊಳ್ಳಿ. ಬಹಳ ಉಪಯುಕ್ತವಾಗಿರ್ತಕ್ಕಂಥ ಒಂದು ಮಾಹಿತಿಯನ್ನು ಸುದ್ದಿಗಾರರೊಂದಿಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಾತನಾಡಿದ್ದಾರೆ. ಇದರ ಬಗ್ಗೆ ಸಿದ್ದರಾಮಯ್ಯನವರು ಕೂಡ ಮಾತನಾಡಿ 21ನೇ ಕಂತಿನ ಹಣವನ್ನು ಬಿಡುಗಡೆ ಮಾಡಲು ಇದರಲ್ಲಿ ಸಿದ್ದರಾಮಯ್ಯನವರ ಪಾತ್ರ ತುಂಬ ಮುಖ್ಯವಾಗಿರ್ತಕ್ಕಂಥದ್ದು. ಯಾಕಂದರೆ ಅವರು ಡೈರೆಕ್ಟಾಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಭೇಟಿ ನೀಡಿ ಒಂದು ಬಗೆಯನ್ನು ಹರಿಸಿದ್ದಾರೆ ನೋಡಿ. 22ನೇ ಕಂತಿನ ಹಣ ಕೂಡ ಬರಬೇಕಾಗಿತ್ತು, ಆದರೆ ಅದು ಸ್ಟಾಪ್ ಆಗಿದೆ. ಅದು ಬರದೇ ಇದ್ದವ್ರು ಏನಾದರೂ ಮಾಡಬೇಕು ಅಂತ ಕೇಳಿದ್ರೆ ಏನೂ ಮಾಡಬೇಕಾಗಿಲ್ಲ. ಅದು ಮತ್ತೆ DBT ಪ್ರೋಸೆಸ್ ಅಂತಕ್ಕಂಥ ಸ್ಟಾರ್ಟ್ ಆಯಿತು ಅಪ್ಪ ಅಂದರೆ ಖಂಡಿತ ನಿಮಗೆ ಹಣ ಬಂದಿರತಕ್ಕಂಥದ್ದು ನೋಡಿ. ಸುಮಾರು ಜನಕ್ಕೆ ಹಣ ಬಂದಿದೆ. ಒಂದು 40% ನೋಡಿ ಯಾರಿಗೆ ಬಂದಿದೆ ಯಾರಿಗೆ ಬಂದಿಲ್ಲ ಅಂತಕ್ಕಂಥದ್ದನ್ನು ಕಮೆಂಟ್ ಮಾಡಿ ನೋಡಿ. ಕೆಲವೊಬ್ಬರಿಗೆ ಬಂದಿರ್ತದೆ, ನೀವೇ ಒಂದ್ಸರಿ ಕಮೆಂಟ್ ಗಮನಿಸಿದ್ರೆ ಗೊತ್ತಾಗ್ತದೆ. ಮತ್ತು ನಿಮ್ಮ ಜಿಲ್ಲೆ ಯಾವುದು, ತಾಲೂಕು ಯಾವುದು, ಇದನ್ನೆಲ್ಲವೂ ಕೂಡ ಕಮೆಂಟ್ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಮಾಡ್ಯಾಕಪ್ಪ ಅಂದ್ರೆ ಮುಂದಿನ ಜನಕ್ಕೆ ಗೊತ್ತಾಗ್ತದೆ ಯಾರಿಗೆ ಬಂದಿದೆ ಅಂತಕ್ಕಂಥದ್ದು ನೋಡಿ. ಒಂದು ಉತ್ತಮವಾಗಿರ್ತಕ್ಕಂಥ ಯೋಜನೆ ಈ ಗೃಹಲಕ್ಷ್ಮಿ ಯೋಜನೆ ಅಂತಕ್ಕಂಥದ್ದು ಕಾಂಗ್ರೆಸ್ ಸರ್ಕಾರ ಒಂದು ಮಹಿಳೆಯರಿಗೆ ಉತ್ತಮವಾಗಿರ್ತಕ್ಕಂಥ ಒಂದು ಯೋಜನೆ ಆಗಿರ್ತದೆ. ಈ ಯೋಜನೆಯಲ್ಲಿ ಮುಂದೆ ಇದರ ಜೊತೆಯಲ್ಲಿ ಒಂದು ಅಕ್ಕಿಯ ಬದಲಾಗಿ ಏನು ಕಾಂಗ್ರೆಸ್ ಗೌರ್ಮೆಂಟ್ದಿಂದ ಅಕ್ಕಿ ಬರ್ತಾಯಿತ್ತು, ಅದರ ಬದಲಾಗಿ ಇಲ್ಲಿ ತೊಗರಿಬೇಳೆ ಆಗಿರ್ಬೋದು, ಹೆಸರು ಆಗಿರ್ಬೋದು, 1 kg ನೋಡಿ. ಇಲ್ಲಿ 2 ಜನ ಇದ್ರಪ್ಪ ಅಂದರೆ ಎಲ್ಲ ಅರ್ಧ kg ಬರುತ್ತೆ. ಅದ್ರ ಬಗ್ಗೆ ನಾನು ಹಿಂದೆ ವಿಡಿಯೋನ ಮಾಡಿದ್ದೇನೆ, ಒಂದು ಸಾರಿ ಚೆಕ್ ಮಾಡಿ. ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ದಲ್ಲಿ ಕೊಟ್ಟಿರ್ತೇನೆ. ಅಲ್ಲಿ ಏನೇನು ಕೊಡ್ತಾರಪ್ಪ ಅಂದ್ರೆ ಇಲ್ಲಿ 1 kg ತೊಗರಿಬೇಳೆ ಮತ್ತು 1 kg ಹೆಸರು, 1 kg ಉಪ್ಪು, 1 kg ಎಣ್ಣೆ, 1 kg ಸಕ್ಕರೆ, ಇಷ್ಟು ಪದಾರ್ಥಗಳನ್ನು ಇನ್ನೇನು ನೆಕ್ಸ್ಟ್ ಮಂತಲ್ಲಿ ಕೊಡ್ತಾರೆ. ಇದನ್ನು ಆಲ್ರೆಡಿ ಇವಾಗ ನಿಮ್ಮ ಊರಿಗೆ ಏನು ನ್ಯಾಯಬೆಲೆ ಅಂಗಡಿ ಇದೆ ನೋಡಿ, ಅಲ್ಲಿಗೆ ಆಲ್ರೆಡಿ ಟ್ರಾನ್ಸ್ಫರ್ ಆಗಿದೆ. ನೆಕ್ಸ್ಟ್ ಇನ್ನೇನು ಸ್ಟಾರ್ಟ್ ಆಯ್ತಲ್ಲ, ಇನ್ನು 20ನೇ ತಾರೀಕು ಅಥವಾ 21 ಊರಲ್ಲಿ 20ನೇ ತಾರೀಕಿನಿಂದಲೇ ಸ್ಟಾರ್ಟ್ ಮಾಡ್ತಾರೆ. ಕೆಲವೊಂದು ಊರಲ್ಲಿ 22ನೇ ತಾರೀಕಿಗೆ ಸ್ಟಾರ್ಟ್ ಮಾಡ್ತಾರೆ. ನಿಮ್ಮ ಊರಲ್ಲಿ ಎಷ್ಟನೇ ತಾರೀಕಿಗೆ ಸ್ಟಾರ್ಟ್ ಮಾಡ್ತಾರೆ ಅಂತಕ್ಕಂಥದ್ದನ್ನು ಕಮೆಂಟನ್ನು ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿ